ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಆಲ್ರೆಡಿ ಸುಪ್ರೀಂ ಕೋರ್ಟಿನಲ್ಲಿ ಹೊರಬಂದಂಥ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಅದು ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಇನ್ ಜನರಲ್ ಸಾಮಾನ್ಯ ಜನರಾಗಿರ್ಬೋದು, ನೀವೆಲ್ಲರೂ ಕೂಡ ಇವುಗಳನ್ನು ನೋಡ್ಬೋದು. ಈ ದೇಶದೊಳಗೆ ಯಾವ ಥರ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ಸ್ಗಳು ಬರ್ತಿದ್ದಾವೆ, ಕಾನೂನಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ಹೊಸ ಕಾಯ್ದೆಗಳು ಸರ್ಕಾರದ ಏನು ಬರ್ತಾ ಇದ್ದಾವೆ ಅನ್ನೋದನ್ನು ಹೇಳುವುದು ನನ್ನ ಮೂಲ ಉದ್ದೇಶ ಆಗಿದೆ ಗೈಸ್. ಒಂದು ಮಹತ್ವದ್ದಾದಂಥ ಜಸ್ಟಿಸ್ BV ನಾಗರತ್ನ ಮೇಡಮ್ ಅವರ ಒಂದು ಸುಪ್ರೀಂ ಕೋರ್ಟ್ನ ಬೆಂಚ್ ಒಂದು ಮಹತ್ವದಾದಂಥ ತೀರ್ಪನ್ನು ನೀಡಿದೆ. ಮೊದಲಿಗೆ ಸ್ಟೋರಿ ನಾನು ನಿಮಗೆ ಹೇಳ್ತೀನಿ. ಪಂಜಾಬ್ ಬೇಸ್ಡ್ ಪಂಜಾಬ್ ರಾಜ್ಯದ ಒಬ್ಬ 40 ವರ್ಷದ ವ್ಯಕ್ತಿ ಒಬ್ಬ ಮಹಿಳೆಗೆ 30 ವರ್ಷದ ಮಹಿಳೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಇಬ್ಬರು ಕೂಡ ಮ್ಯಾಟ್ರಿಮೋನಿ ಈ ಒಂದು ವೆಬ್ಸೈಟ್ ಏನಿರ್ತವೆ ಅಲ್ಲಿ ಇಬ್ಬರಿಗೆ ಪರಿಚಯ ಆಗುತ್ತೆ. ಸೊ ಫಸ್ಟಿಗೆ ಪರಿಚಯ ಆಗಿ ಗೆಳೆತನ ಆಗುತ್ತೆ. ಗೆಳೆತನ ಆದಮೇಲೆ ಇವರಿಬ್ಬರ ನಡುವೆ ಪ್ರೀತಿ ಉಂಟಾಗುತ್ತೆ. ಆ್ಯಂಡ್ ಈ ಪ್ರೀತಿ ದೈಹಿಕ ಸಂಬಂಧ ಬೆಳೆಸ್ತಾರೆ. ಅದು ಮದುವೆಗೆ ಮುಂಚೆನೆ. 4 ವರ್ಷಗಳ ಕಾಲ ಇವರಿಬ್ಬರು ದೈಹಿಕ ಸಂಬಂಧವನ್ನು ಬೆಳೆಸಿರ್ತಾರೆ. ನಂತರ ಇವರು ಭಾರತದೊಳಗೆ ಅನೇಕ ನಗರಗಳಲ್ಲಿ ಸುತ್ತಾಡಿದ್ದಾರೆ. ಅಷ್ಟೇ ಯಾಕೆ, ದುಬೈಗೂ ಕೂಡ ಇಬ್ಬರು ಜೊತೆಗೆ ಹೋಗಿದ್ದಾರೆ. ಸೊ ಇಬ್ಬರು ಈ ಥರ ಎಲ್ಲ ಮಾಡಿದಾಗ ನಂತರ ಆ ಮಹಿಳೆಗೆ ಗೊತ್ತಾಗಿದೆ, ಈ 40 ವರ್ಷದ ಪುರುಷನಿಗೆ ಆಲ್ರೆಡಿ ಒಂದು ಮದುವೆಯಾಗಿ 2 ಮಕ್ಕಳಿದ್ದಾವೆ. ಸೊ ಇವನು ನನ್ನ ಜೊತೆಗೂ ಕೂಡ ಅಕ್ರಮವಾಗಿ ಸಂಬಂಧವನ್ನು ಬೆಳೆಸಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ ಅನ್ನುವಂಥ ಈ ಪ್ರಕರಣ ಇವರು ಡೆಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ನಂತರ ಡೆಲ್ಲಿ ಹೈಕೋರ್ಟ್ ನಲ್ಲಿ ಇದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆ ಪ್ರಕರಣ ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಏರಿದೆ. ನೋಡಿ, ಇಲ್ಲಿ 40 ವರ್ಷದ ವ್ಯಕ್ತಿ ಮಾಡಿರುವುದಂತೂ ಡೆಫಿನೆಟ್ಲಿ ತಪ್ಪು. ಸೊ ಅವನು ಆ ಥರ ಮಾಡಬಾರ್ದಾಗಿತ್ತು. ಹಾಗಂತ ಹೇಳಿ ಇಲ್ಲಿ ಏನಾದರೂ ಇವನನ್ನು ಜೈಲಿಗೆ ಏನಾದರೂ ಕಳಿಸಿದರೆ ಈ ದೇಶದ ಕಾನೂನು ಒನ್ ಸೈಡೆಡ್ ಆಗುತ್ತೆ. ಯಾರಾದರೂ, ಅದು ಮಹಿಳೆನೇ ಆಗಲಿ ಪುರುಷನೇ ಆಗಲಿ, ಮದುವೆಗೆ ಮುಂಚೆ ದೈಹಿಕ ಸಂಬಂಧವನ್ನು ಬೆಳೆಸೋದು ಡೆಫಿನೆಟ್ಲಿ ಡೇಂಜರಸ್. ಅಷ್ಟು ನಂಬಿಕೆ ಇರಲಿಲ್ಲ ಅಂದರೆ ಎನಿವೆ ಇವತ್ತಿನ ದಿನ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಯಾವುದಾದ್ರೂ ಜಗತ್ತಿನೊಳಗೆ ವರ್ಡ್ ಇತ್ತು ಅಂದರೆ ಅದು ನಂಬಿಕೆ. ಎಷ್ಟೋ ಬಾರಿ ಇವನ್ ಬಹಳಷ್ಟು ನಮಗೆ ತಿಳಿದವರು ಬಹಳ ಸರ್ತಿ ಈ ಮೋಸಗಳು ಆಗ್ತವೆ. ಸೊ ಅಂಥ ಒಂದು ಸಂದರ್ಭದೊಳಗೆ ಎಲ್ಲೋ ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಯಾವುದೋ ಒಂದು ವೆಬ್ಸೈಟಲ್ಲಿ ಇವರಿಬ್ಬರು ಮೀಟಾಗಿ ಇವರು ದೈಹಿಕ ಸಂಬಂಧಕ್ಕೆ ತಿರುಗ್ತಾರೆ ಅಂದರೆ ಇಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಈ ಥರ ಎಲ್ಲ ಮಾಡಿದ್ದು, 4 ವರ್ಷದವರೆಗೆ ದೈಹಿಕ ಸಂಬಂಧದೊಳಗಿದ್ದಿದ್ದು, ಇದು ಬೋತ್ ಪುರುಷನ ಕಡೆಯಿಂದ ಮಹಿಳೆ ಕಡೆಯಿಂದ ಇಬ್ಬರ ಕಡೆಯಿಂದನೂ ತಪ್ಪಿದೆ. ಆ್ಯಂಡ್ ಇದಕ್ಕೆ ಕೋರ್ಟ್ನಲ್ಲಿ ನಾವು ಏನೂ ಹೇಳೋದಿಲ್ಲ, ನೀವೇ ಇಬ್ಬರೂ ಸೇರಿ ಸಂಧಾನವನ್ನು ಮಾಡಿಕೊಳ್ಳ್ರಿ. ಯಾಕಂದ್ರೆ ಆ ಮಹಿಳೆಗೆ ಆ ಪುರುಷನ ಜೊತೆಗೆ ದೈಹಿಕ ಸಂಬಂಧವನ್ನು ಬೆಳೆಸಲಿಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಅವಳು ದುಬೈವರೆಗೂ ಯಾಕೆ ಹೋಗ್ತಾ ಇದ್ಲು, 4 ವರ್ಷದವರೆಗೂ ಯಾಕೆ ಸಂಬಂಧವನ್ನು ಇಟ್ಕೋತಿದ್ರು. ಬಹಳಷ್ಟು ಜನ ಮಹಿಳೆಯರು ಇವತ್ತಿನ ದಿನ, ಪುರುಷರು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಜನ ಪುರುಷರು ಕೂಡ ಮಾಡ್ತಿದ್ದಾರೆ, ಕೆಲವೊಂದಿಷ್ಟು ಜನ ಮಹಿಳೆಯರು ಕೂಡ. ಆ್ಯಕ್ಚುಲಿ ಭಾಳ ಜನ ಹೇಳ್ತಾರೆ ಶಿಕ್ಷಣ ಅನ್ನೋದು ನಮ್ಮಲ್ಲಿ ವಿನಯತೆ, ನಮ್ಮಲ್ಲಿ ನೈತಿಕತೆಯನ್ನು ತರಬೇಕು ಅಂತ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಈ ದೇಶದೊಳಗೆ ಅಟ್ಮೋಸ್ಟ್ ಅನೈತಿಕವಾಗಿ ಬಿಹೇವ್ ಮಾಡೋದಿದ್ರೆ ಆ್ಯಂಡ್ ಅನೈತಿಕವಾಗಿ ಜೀವನ ನಡೆಸ್ತಾ ಇದ್ರೆ ಅದು ಎಜುಕೇಟೆಡ್ ಲಿಟ್ರೇಟ್ ಇದ್ದವರು ಮಾತ್ರ ಅಂತ ನನಗನ್ಸುತ್ತೆ. ಆ್ಯಂಡ್ ಇವರಿಬ್ಬರು ಒಪ್ಕೊಂಡೇ ದುಬೈಗೂ ಹೋಗಿದ್ದಾರೆ, 4 ವರ್ಷದಿಂದ ಸಂಬಂಧನೂ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಈ ಮಹಿಳೆ ಈ ಪುರುಷನ ಮೇಲೆ, ಒಬ್ಬ ಪುರುಷನ ಮೇಲೆ ರೇಪ್ ಕೇಸನ್ನು ಹಾಕ್ತಾರೆ, ದೈಹಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಒಂದು ಪ್ರಕರಣವನ್ನು ಹಾಕ್ತಾರೆ. ಅಂದರೆ ಅದನ್ನು ಹೇಗೆ ಕೇಸ್ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ? ಈ ಪ್ರಕರಣದೊಳಗೆ ಮೋಸ ಮಾಡಿದವ್ರದ್ದು ಎಷ್ಟು ತಪ್ಪಿದೆಯೋ ಮೋಸ ಹೋದವ್ರದ್ದು ಅಷ್ಟೇ ತಪ್ಪಿದೆ. ಈವನ್ ಈ ವಾದ ವಿವಾದಗಳನ್ನು ಗಮನಿಸಿದಂಥ ನ್ಯಾಯಮೂರ್ತಿಗಳು ಕೂಡ ಏನು ಹೇಳಿದ್ದಾರೆ ಅಂದರೆ,
ಈ ಒಂದು ಪ್ರಕರಣವನ್ನು ಗಮನಿಸಿದಾಗ ಮೊದಲಿಗೆ ಇಬ್ಬರು ಇಷ್ಟಪಟ್ಟೆ ಸಂಬಂಧವನ್ನು ಬೆಳೆಸಿದ್ದಾರೆ. ನಂತರ ಯಾವಾಗ ಜಗಳ ಬರುತ್ತೆ ಆವಾಗ ನನ್ನನ್ನು ಲೈಂಗಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ, ನನಗೆ ಮೋಸ ಆಗಿದೆ ಅಂತ ಬಹಳಷ್ಟು ಜನ ಹೆಣ್ಣುಮಕ್ಕಳು ಕಂಪ್ಲೇಂಟ್ ಮಾಡುವುದು ಕಂಡು ಬರುತ್ತೆ. ಸೊ ಆದ್ದರಿಂದ ಇಲ್ಲಿ ಇಬ್ಬರದು ಕೂಡ ಒಪ್ಪಿತವಾದಂಥ ಸಂಬಂಧನೇ ಇದೆ ಹೊರತು ಯಾರಿಗೂ ಮೋಸ ಮಾಡಿಲ್ಲ. ಇದನ್ನು ತಗೊಂಡು ಬಂದು ನಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಹಾಳು ಮಾಡಬೇಡ್ರಿ. ನಿಮಗೆ ಏನಾದರೂ ಸಮಸ್ಯೆ ಆದರೆ, ಮದುವೆ ಸಂದರ್ಭದೊಳಗೆ ಏನಾದರೂ ಸಮಸ್ಯೆ ಆಗುತ್ತೆ, ಅದನ್ನು ನಾನು ನಿಭಾಯಿಸ್ತೀನಿ ಅನ್ನೋದಾದರೆ ದೈಹಿಕ ಸಂಬಂಧವನ್ನು ಬೆಳೆಸ್ಬೋದು. ಇಲ್ಲ ಅಂದರೆ ಅದನ್ನೆಲ್ಲ ನನ್ನ ಕಡೆಯಿಂದ ಆ ಹ್ಯಾರಾಸ್ಮೆಂಟ್ನ ತಡ್ಕೊಳಕ್ಕಾಗೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅದು ಗಂಡೇ ಆಗಿರಲಿ ಹೆಣ್ಣೆ ಆಗಿರಲಿ ಈ ಒಂದು ದೈಹಿಕ ಸಂಬಂಧವನ್ನು ಬೆಳೆಸೋಕ್ಕಿಂತ ಮುಂಚೆ ಕೇರ್ಫುಲ್ ಆಗಿರಬೇಕು ಅಂತ ಕೋರ್ಟ್ ಹೇಳಿದೆ ಗೈಸ್. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ದೇಶದೊಳಗೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಲಾಸ್ಟ್ಗೆ ಬೇರೆಯವರನ್ನು ಮದುವೆ ಆದಂಥ ಲಕ್ಷಾಂತರ ಕೋಟ್ಯಾಂತರ ಹೆಣ್ಣುಮಕ್ಕಳು ಇದ್ದಾರೆ. ಆ್ಯಂಡ್ ನಾನು ನಿನ್ನನ್ನು ಮದುವೆ ಆಗ್ತೀನಿ ಆ್ಯಂಡ್ ಕೊನೆಗೆ ಹೋಗಿ ಬೇರೆ ಹುಡುಗಿಯೊಂದಿಗೆ ಮದುವೆ ಆದಂಥ ಲಕ್ಷಾಂತರ ಕೋಟ್ಯಾಂತರ ಪುರುಷರೂ ಕೂಡ ಇದ್ದಾರೆ. ಇಲ್ಲಿ ಓನ್ಲಿ ಮಹಿಳೆಯರ ಪರವಾಗಿ ಮಾತ್ರ ಯಾಕೆ ಈ ದೇಶದೊಳಗೆ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ? ಮಹಿಳೆ ಮಾತ್ರ ಯಾಕೆ ನನ್ನನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ನನ್ನನ್ನು ಅತ್ಯಾಚಾರ ಮಾಡಿದ್ದಾರೆ, ನನ್ನನ್ನು ರೇಪ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಯಾಕೆ ಈ ದೇಶದೊಳಗೆ ಒನ್ ಸೈಡೆಡ್ ಲಾ ಮಾತ್ರ ಇದ್ದಾವೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾವಾಗ ಒಬ್ಬ ಮಹಿಳೆ ಮದುವೆ ಆಗ್ತೀನಿ ಅಂತ ಒಬ್ಬ ಪುರುಷನನ್ನು ನಂಬಿಸಿ ಅವಳು ಬೇರೆ ಅವನ ಜೊತೆಗೆ ಮದುವೆ ಆಗ್ತಾಳೆ ಅಂದರೆ ಆಗ ಒಬ್ಬ ಪುರುಷ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಂಗಿಲ್ಲ. ಆ್ಯಂಡ್ ಒಬ್ಬ ಪುರುಷ ನಂದು ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಕಾನೂನೇ ಇಲ್ಲ. ಮತ್ತೆ ಹೇಳ್ತಾರೆ ಮಹಿಳಾ ಸಬಲೀಕರಣ ಆಗಬೇಕು ಅಂತ. ನನಗನ್ಸುತ್ತೆ ಪುರುಷರ ಸಬಲೀಕರಣದ ಅವಶ್ಯಕತೆ ಇದೆ. ಆ್ಯಂಡ್ ಎಷ್ಟೆಲ್ಲ ಜನ ಪುರುಷರು ಕಾನೂನನ್ನು ಓದ್ತಾರೆ, ಲಾಯರ್ಸ್ ಇದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಇದ್ದಾರೆ, ಇಷ್ಟೆಲ್ಲ ಇದ್ದು ಕೂಡ ಯಾಕೆ ಓನ್ಲಿ ಅತ್ಯಾಚಾರ, ಮಹಿಳೆಯನ್ನ ಮಾತ್ರ ಅತ್ಯಾಚಾರ ಮಾಡ್ತಾರೆ ಅಂತ ಯಾವ ಮೂರ್ಖ ಹೇಳಿದ್ದು? ಪುರುಷರ ಜೊತೆಗೂ ಅತ್ಯಾಚಾರ ಆಗುತ್ತೆ, ಅದನ್ನು ಅವ್ರ ಮೇಲೆ ಕೇಸ್ ಹಾಕಲಿಕ್ಕೆ ಯಾಕೆ ಅಲೋ ಮಾಡಿಲ್ಲ? ದೈಹಿಕ ಸಂಬಂಧದ ವಿಷಯದೊಳಗೂ ಕೂಡ ಬಹಳಷ್ಟು ಬಾರಿ ಪುರುಷರನ್ನೇ ಹೊಡಿತಾರೆ, ಪುರುಷರನ್ನು ಬಡಿತಾರೆ, ಪುರುಷನ ಮೇಲೇನೆ ಆ ಆ್ಯಕ್ಷನನ್ನು ತಗೋತಾರೆ. ನನಗನ್ಸುತ್ತೆ ಶಾಲಾ ಮಟ್ಟದೊಳಗೆ ಇದ್ರ ಬಗ್ಗೆ ಮನೆಯ ಒಳಗೆ ಶಾಲೆ ಒಳಗೆ ಅವೇರ್ನೆಸ್ನ ಮೂಡಿಸುವಂಥ ಅವಶ್ಯಕತೆ ಇದೆ. ಈ ಒಂದು ಪ್ರಕರಣದಲ್ಲಿ ದೈಹಿಕ ಸಂಬಂಧ ಬೆಳೆಸೋದು ಅದು 4 ವರ್ಷ ಮೊದಲೆಲ್ಲ ಮಾಡೋದನ್ನು ಮಾಡಿಬಿಟ್ಟು ನಂತರ ಇಲ್ಲ ನನ್ನ ಒಂದು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ನನ್ನ ರೇಪ್ ಮಾಡಿದ್ದಾರೆ, ನನ್ನ ಲೈಂಗಿಕವಾಗಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಹಿಳೆಯರು ನೀಡುವಂಥ ಕಂಪ್ಲೇಂಟನ್ನು ತೆಗೆದುಕೊಂಡು ಪುರುಷರ ಮೇಲೆ FIR ಹಾಕೋದಾಗಿರ್ಬೋದು, ಇವನ್ ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳಂಥವುಗಳನ್ನು ದಾಖಲೆ ಮಾಡಲಿಕ್ಕೆ ಅವಕಾಶ ಇರೋದು ಎಷ್ಟರ ಮಟ್ಟಿಗೆ ಸರಿ? ಪುರುಷನೇ ಆಗಿರ್ಬೋದು, ಮಹಿಳೆಯರೇ ಆಗಿರ್ಬೋದು, ನಾವು ಹೇಳ್ತೀವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ, ಹರಪ್ಪ ನಾಗರಿಕತೆಯಿಂದ ನಾವು ನಾಗರಿಕರಾಗಿದ್ದೀವಿ ಅಂತ. ಓಕೆ, ಸೊ ಯಾವಾಗ ಒಬ್ಬರನ್ನ ಇನ್ನೊಬ್ಬರು ಒಬ್ಬರ ಸಮಸ್ಯೆಗೆ ಇನ್ನೊಬ್ಬರು ಸ್ಪಂದಿಸೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಂಥ ಸಂಬಂಧಗಳಿಗೆ ಬೆಲೆಯಾದರೂ ಎಲ್ಲಿದೆ? ಆ್ಯಂಡ್ ಯಾರಾದರೂ ಒಬ್ಬ ಪುರುಷ ಅಥವಾ ಮಹಿಳೆ ನಮ್ಮೊಂದಿಗೆ ಇರೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ಸೊ ಅವರು ನಿರ್ಧಾರವನ್ನು ಗೌರವಿಸುವುದೇ ನಿಜವಾದ ಪ್ರೀತಿ ಅಂತ ನನಗನ್ಸುತ್ತೆ ಗೈಸ್. ಅದನ್ನು ಬಿಟ್ಟು ನೀ ನನ್ನ ಮೇಲೆ ಕೇಸ್ ಹಾಕು, ನಾನು ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅನ್ನುವಂಥ ಪ್ರಕರಣಗಳು ಇವತ್ತು ಹೆಚ್ಚಿಗೆ ಆಗ್ತಿದ್ದಾವೆ. ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು, ಆನ್ಲೈನ್ ಈ ವೆಬ್ಸೈಟ್ಗಳಾಗಿರ್ಬೋದು, ಡೇಟಿಂಗ್ ಆ್ಯಪ್ಸ್ಗಳಲ್ಲಾಗಿರ್ಬೋದು, ಇಂಥಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಇಂಥಲ್ಲಿ ಬಹಳಷ್ಟು ಲವ್ ಸ್ಟೋರಿಗಳು ನಡೀತಾ ಇರ್ತವೆ. ಆ್ಯಂಡ್ ಭಾಳ ಪ್ರೀತಿ ಕೂಡ ಅಲ್ಲಿ ಇರ್ತದೆ. ಬಹಳಷ್ಟು ಹುಡುಗ ಹುಡುಗಿಯರು ಇವತ್ತಿನ ದಿನದಲ್ಲಿ ಈ ಒಂದು ಆನ್ಲೈನ್ ಆ್ಯಪ್ ಮೂಲಕ ಆನ್ಲೈನಲ್ಲಿ ಏನು ಮೀಟ್ ಆಗಿರ್ತಾರೆ, ಆನ್ಲೈನಲ್ಲಿದ್ದಾಗ ತುಂಬ ಪ್ರೀತಿಯನ್ನು ತೋರಿಸ್ತಾರೆ, ತುಂಬ ಲವ್ ಮಾಡ್ತಾರೆ. ಆ್ಯಂಡ್ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೋದು ಎಲ್ಲ ಸತ್ಯ ಅನ್ಕೋತಾರೆ, ತಾವು ಕೂಡ ವಿಡಿಯೋನ ಮಾಡಾಕ್ತಾರೆ. ಆದರೆ ಆನ್ಲೈನಲ್ಲಿದ್ದಾಗ ಬೇಕು ಅಂದಾಗ ಮೆಸೇಜ್ ಕಳಿಸ್ತಾರೆ, ಬೇಕು ಅಂದಾಗ ರಿಪ್ಲೈ ಮಾಡ್ತಾರೆ, ಬೇಡ ಅಂದಾಗ ಸ್ವಿಚ್ ಆಫ್ ಮಾಡ್ತಾರೆ, ಬೇಡ ಅಂದಾಗ ಈವನ್ ನಂಬರ್ ಕೂಡ ಬ್ಲಾಕ್ ಮಾಡುವಂಥ ಒಂದು ವಿಚಿತ್ರ ಜನ ನಮ್ಮ ದೇಶದೊಳಗೆ ಇದ್ದಾರೆ. ಆದರೆ ಅದೇ ಪ್ರೀತಿ ಆಫ್ಲೈನ್ಗೆ ಬಂದಾಗ ವೆರಿ ವೆರಿ ಡೇಂಜರಸ್. ಆಫ್ಲೈನಲ್ಲಿ ಮುಂದೆ ನೋಡಬೇಕಾಗತ್ತೆ,
ಏನಾದರೂ ಕೇಳಿದರೆ ಹೇಳಬೇಕಾಗುತ್ತೆ, ಯಾವತ್ತು ಮಾತನಾಡಬೇಕಾಗುತ್ತೆ. ಅವ್ರೇನಾದರೂ ಟಾಯ್ಲೆಟ್ ಯೂಸ್ ಮಾಡ್ತಿದ್ರೆ ಇವ್ರು ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅವ್ರೇನಾದರೂ ಊಟ ಮಾಡ್ತಿದ್ರೆ ಅವರ ಯಾವ ಥರ ಊಟ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅವ್ರು ನಿದ್ದೆ ಮಾಡ್ತಿದ್ರೆ ಅವ್ರೇನಾದರೂ ನಿದ್ದೆ ಒಳಗೆ ಸೌಂಡ್ ಮಾಡ್ತಾರ, ಇದನ್ನೆಲ್ಲ ನೋಡಬೇಕಾಗುತ್ತೆ. ಆ್ಯಂಡ್ ಒಬ್ಬ ಪುರುಷ, ಒಬ್ಬ ಮಹಿಳೆ ಬರೀ ಸಂಬಂಧ ಅಂದರೆ ಬರೀ ಅವ್ರನ್ನ ನೋಡಿ ಸಂಬಂಧ ಬೆಳೆಸೋದಲ್ಲ, ಅವರ ಕುಟುಂಬ, ಅವರ ಪ್ರತಿಯೊಂದರನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದನ್ನು ಯಾವಾಗ ಅಬ್ಸರ್ವ್ ಮಾಡ್ದೇನೆ ಆನ್ಲೈನಲ್ಲಿ ಸಂಬಂಧಗಳನ್ನ ಬೆಳೆಸ್ತಿದ್ದಾರೆ. ಇವತ್ತು ಅತಿ ಹೆಚ್ಚು ಡೈವರ್ಸ್ ಕೇಸ್ಗಳು ಆಗ್ತಿದ್ದಾವೆ. ಆ್ಯಂಡ್ ಆನ್ಲೈನಲ್ಲಿ ಈವನ್ ವಿಡಿಯೋ ಕಾಲಲ್ಲಿ ಮೇಕಪ್ ಎಲ್ಲ ಮಾಡಿಕೊಂಡು, ಮೇಕಪ್ ಎಲ್ಲ ಹಾಕ್ಕೊಂಡು ಆ್ಯಂಡ್ ಪೇಸ್ಟ್ ಮೇಲೆ ಪೇಸ್ಟ್ ಹಾಕಿ ಒಬ್ಬರನ್ನ ಇನ್ನೊಬ್ಬರು ನೋಡೋದು, ಡಿಫ್ರೆಂಟ್ 2-3 ಥರ ಬಟ್ಟೆನ ಹಾಕೊಂಡು ನೋಡೋದು, ಇವೆಲ್ಲ ನೋಡಿ ಯಾರೆಲ್ಲ ಸಂಬಂಧಗಳನ್ನ ಬೆಳೆಸ್ತಿದ್ದಾರೆ ಅವು ದೈಹಿಕ ಸಂಬಂಧಗಳಿಗೆ ಎಂಡ್ ಆಗ್ತಿದ್ದಾವೆ. ಆ್ಯಂಡ್ ಯಾವ ಕೋರ್ಟೇ ಆಗಲಿ, ಯಾವ ಪೊಲೀಸ್ ಸ್ಟೇಷನ್ನೇ ಆಗಲಿ ಇದಕ್ಕೆ ಸೊಲ್ಯೂಷನನ್ನು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಭಾಳ ಆದರೆ ಆ ಪುರುಷನನ್ನು ಹೊಡಿಬೋದು, ಆ ಪುರುಷನ ಕಡೆಯಿಂದ ದುಡ್ಡು ಇಸ್ಕೋಬಹುದು. ಆ್ಯಂಡ್ ಅದನ್ನು ಬಿಟ್ಟರೆ ಏನೋ ಮಹಿಳೆಯರಿಗೆ ಭಾಳಷ್ಟು ಜನಕ್ಕೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ಯಾವುದೇ ಒಂದು ಮದುವೆಯಲ್ಲಿ ವೈಯಕ್ತಿಕ ಸಂಬಂಧದಲ್ಲಿ ಬಿರುಕಾದಾಗ ಯಾರಾದರೂ ನಾನು ಕಾನೂನಿನ ಮೂಲಕ ಇವ್ರನ್ನ ಹೊಡಿಸ್ತೀನಿ, ಬಡಿಸ್ತೀನಿ, ಇವರಿಗೆ ಶಿಕ್ಷೆ ಕೊಡಿಸ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅದು ಬ್ರದರ್ ಸಿಸ್ಟರ್ ಜಗಳನೇ ಆಗಿರ್ಬೋದು, ಗಂಡ ಹೆಂಡತಿ ಜಗಳನೇ ಆಗಿರ್ಬೋದು, ನೋ ಗೈಸ್, ನೋ ಕೋರ್ಟ್, ನೋ ಪೊಲೀಸ್ ಸ್ಟೇಷನ್ ಕ್ಯಾನ್ ಬ್ರಿಂಗ್ ಯು ಅ ಸೊಲ್ಯೂಷನ್. ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಸೊಲ್ಯೂಷನ್ ಫಾರ್ ಅವರ್ ಸೆಲ್ಫ್. ಇಲ್ಲಿ ನೈತಿಕವಾಗಿ ವಿಚಾರ ಮಾಡಿದರೆ ಈ ದೈಹಿಕ ಸಂಬಂಧ ಬೆಳೆಸೋದ್ರಲ್ಲಿ ಇಬ್ಬರೂ ಕೂಡ ಭಾಗಿಯಾದಾಗ ಓನ್ಲಿ ಪುರುಷನಿಗೆ ಮಾತ್ರ ಯಾಕೆ ಜೈಲ್ ಶಿಕ್ಷೆನ ಕೊಡಬೇಕು, ಅಥವಾ ಅವನಿಗೆ ಮಾತ್ರ ಯಾಕೆ ಹೊಡಿಬೇಕು, ಬಡಿಬೇಕು, ಆ್ಯಂಡ್ ರೇಪ್ ಕೇಸನ್ನು ಓನ್ಲಿ ಪುರುಷನ ಮೇಲೆ ಮಾತ್ರ ಯಾಕೆ ಹಾಕಬೇಕು? ಓಕೆ, ಆ್ಯಂಡ್ ಯು ಪೀಪಲ್ ಶುಡ್ ಆನ್ಸರ್ ಟು ಮೀ, ಬಿಕಾಸ್ ನೀವೆಲ್ಲರೂ ವಿಚಾರ ಮಾಡದೇ ಇರೋದಕ್ಕೇ ಇವತ್ತು ಹೇಳ್ತಾರೆ ಮಹಿಳಾ ಸಬಲೀಕರಣ ಆಗಬೇಕಾಗಿದೆ, ಮಹಿಳಾ ಪರ ಕಾನೂನು ಬೇಕಾಗಿದ್ದಾವೆ, ಅದು ಬೇಕಾಗಿದ್ದಾವೆ, ಇದು ಬೇಕಾಗಿದೆ. ಅರೆ, ಪುರುಷರ ಸಬಲೀಕರಣ ಯಾವಾಗ ಆಗೋದು? ಪುರುಷರ ಕಾನೂನು ಯಾವಾಗ ಬರೋದು? ಆ್ಯಂಡ್ ಮಹಿಳಾ ಮಂತ್ರಿ ಅಂತ ಕೂಡ ಇದ್ದಾರೆ, ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಂತ ಕೂಡ ಇದ್ದಾರೆ. ಹಾಗೆ ಪುರುಷರ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾವಾಗ ಬರೋದು? ಅಫ್ಕೋರ್ಸ್ ಪುರುಷ ಪ್ರಧಾನ ಸಮಾಜದೊಳಗಿದ್ದೀವಿ, ಆದರೆ ಈ ದೇಶದೊಳಗೆ ಮಹಿಳಾ ಪ್ರಧಾನ ಕಾನೂನಿದೆ. ಯಾಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ? ಈ ಪ್ರಕರಣವನ್ನು ಕುರಿತು ನಿಮ್ಮ ಅನಿಸಿಕೆಯನ್ನು ಡೀಟೇಲ್ ಆಗಿ ಎಸ್ಸೆ ಬರೀರಿ ಕೆಳಗೆ. ಓಕೆ, ಇವತ್ತು ಸಮಯ ಬಂದಿದೆ ಗೈಸ್, ಈ ಸಾಮಾಜಿಕ ವಿಷಯಗಳ ಬಗ್ಗೆ ನಾವು ಮಾತನಾಡಲಿಲ್ಲ ಅಂದರೆ, ನಾವು ಅವೇರ್ನೆಸ್ ಮೂಡಿಸ್ಲಾ ಇಲ್ಲ ಅಂದರೆ, ಗಂಡು ಹೆಣ್ಣಿಗೆ ಇಬ್ಬರಿಗೂ ಕೂಡ ಅವರ ಅಧಿಕಾರಗಳು ಏನಿದಾವೆ, ಯಾರು ತಪ್ಪಿದೆ, ಯಾರು ಸರಿ ಇದೆ. ಬಹಳಷ್ಟು ಜನ ಇದನ್ನು ಹೇಳಿದರೆ ಇಮೋಷ್ನಲ್ ಆಗಿ ಅರೆ ಹೆಣ್ಮಕ್ಳು ಹೀಗೆಲ್ಲ ಅಂತಾರೆ, ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅನ್ನುವಂಥ ಮನೋಭಾವದವರು ಇದ್ದಾರೆ. ಬಟ್ ಎರಡೂ ಸೈಡಿಂದ ಯಾರು ವಿಚಾರ ಮಾಡೋದಿಲ್ಲ, ಅದು ಗಂಡೇ ಆಗಿರಲಿ ಹೆಣ್ಣೆ ಆಗಿರಲಿ, ಇಟ್ಸ್ ಅ ವೇಸ್ಟ್. ಓಕೆ, ಆ್ಯಂಡ್ ಶಿಕ್ಷಣ ತಗೊಂಡು ಇಷ್ಟೆಲ್ಲ ಮಾಡಿ ಏನು ಉಪಯೋಗ ಇದೆ? ನಿಮ್ಮ ಅನಿಸಿಕೆ ಈ ಪ್ರಕರಣದ ಬಗ್ಗೆ, ಈವನ್ ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳಿದೆ, ನೀವಿಬ್ಬರು ಬಗೆಹರಿಸ್ಕೋರಿ ಇದನ್ನು, ಸುಮ್ಮನೆ ಕೋರ್ಟ್ ಸಮಯವನ್ನು ಹಾಳು ಮಾಡಬೇಡ್ರಿ. ಆ್ಯಂಡ್ ಕೇಸ್ ಹಾಕಲಿಕ್ಕೆ ಅವಕಾಶ ಇದೆ, ಕೇಸ್ ಹಾಕಿದರೆ ನ್ಯಾಯ ಸಿಗುತ್ತೆ, ಆ್ಯಂಡ್ ಆಸ್ತಿ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ, ಏನೇನೆಲ್ಲ ವಿಚಾರ ಮಾಡ್ತಾರೆ. ಆ್ಯಂಡ್ ಮೇ ಬಿ ಸೋಷಿಯಲ್ ಮೀಡಿಯಾ ಇಸ್ ದ ಮೇಜರ್ ರೀಸನ್ ಫಾರ್ ಇನ್ಕ್ರೀಸಿಂಗ್ ಆಫ್ ಡೈವರ್ಸ್, ಇನ್ಕ್ರೀಸಿಂಗ್ ಆಫ್ ಇಲ್ಲೀಗಲ್ ರಿಲೇಷನ್ಶಿಪ್. ದೈಹಿಕ ಸಂಬಂಧಗಳು ಹೆಚ್ಚಿಗೆ ಆಗಲಿಕ್ಕೂ ಕೂಡ ಸಾಮಾಜಿಕ ಮಾಧ್ಯಮಗಳೇ ಕಾರಣ ಇದ್ದಾವೆ. ಬಹಳಷ್ಟು ಜನ ಅನ್ಕೋತಾರೆ ಯಾರೋ ಒಬ್ಬರು ಶಾರ್ಟ್ಸ್ ಮಾಡಿದ್ದನ್ನು, ಸಾಮಾಜಿಕ ಮಾಧ್ಯಮದಲ್ಲಿ ತೋರಿಸಿದ್ದನ್ನು ಅದು ನಿಜ, ನನ್ನ ಜೀವನದೊಳಗೆ ಹಂಗಿಲ್ಲ, ಅವ್ರ ಜೀವನದೊಳಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗೈಸ್, ಯಾರ ಜೀವನನೂ ಕೂಡ ಬ್ಯೂಟಿಫುಲ್ ಇಲ್ಲ, ಆ್ಯಂಡ್ ಹುಟ್ಟದಾಗಿಂದ ಯಾರ ಜೀವನನೂ ಬ್ಯೂಟಿಫುಲ್ ಆಗಿರೋದಿಲ್ಲ. ಅದು ನಿಮ್ಮ ಒಂದು ಅನಿಸಿಕೆ ಮೇಲೆ, ನೀವು ಜೀವಿಸುವ ಕ್ರಮದ ಮೇಲೆ ಮಾತ್ರ ನೀವು ಲೈಫನ್ನು ಬ್ಯೂಟಿಫುಲ್ ಆಗಿ ಮಾಡ್ಕೋಬೋದು. ಬರುವಂಥ ವಿಷಯಗಳನ್ನು ಖುಷಿಯಿಂದ ನೀವು ಅನುಭವಿಸಿದರೆ, ನೀವು ಅದನ್ನು ನೋಡಿದರೆ, ಸಕಾರಾತ್ಮಕ ದೃಷ್ಟಿಕೋನದಿಂದ ಜೀವನವನ್ನು ನೋಡಿದರೆ ಮಾತ್ರ ಹ್ಯಾಪಿಯಾಗಿರೋದು. ಆ್ಯಂಡ್ ಯಾರಾದರೂ ನಮ್ಮ ಜೀವನದೊಳಗೆ ಯಾರೋ ಬರ್ತಾರೆ, ನಾವು ಹ್ಯಾಪಿಯಾಗಿರ್ಬೋದು, ಅವ್ರನ್ನ ಬಂದು ನಮ್ಮ ಜೀವನವನ್ನು ಚೇಂಜ್ ಮಾಡ್ತಾರೆ ಅನ್ನುವಂಥ ಒಂದು ಇಲ್ಯೂಷನ್ ಒಳಗಿದ್ರೆ, ಓಕೆ, ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ಅದು ಆದಮೇಲೆ ಎಲ್ಲ ಭಾರಿ ಹ್ಯಾಪಿಯಾಗಿರ್ಬೋದು ಅನ್ನುವಂಥ ಒಂದು ಮಾಯಾ ಲೋಕದೊಳಗೆ ಯಾರಾದರೂ ಮುಳುಗಿದ್ರೆ, ಓಕೆ, ಸೊ ಮದುವೆ ನಂತರ ಯಾವತ್ತೂ ಲೈಫ್ ಬ್ಯೂಟಿಫುಲ್ ಆಗಿರೋದಿಲ್ಲ. ಇನ್ಫ್ಯಾಕ್ಟ್ ಎಸ್, ಬ್ಯೂಟಿಫುಲ್ ಆಗಬಹುದು, ಅದನ್ನು ನೀವು ಹಾಗೆ ಕ್ರಿಯೇಟ್ ಮಾಡ್ಕೋಬೇಕು, ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದಂತೂ ತುಂಬಾ ಕಷ್ಟದಾಯಕವಾದಂಥ ಒಂದು ವಿಚಾರ. ಆದರೆ ನಿಮ್ಮ ಪ್ರಯತ್ನಗಳಿಂದ, ಓಕೆ, ಸೊ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಪ್ರಯತ್ನಗಳಿಂದ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೋದು. ಆದರೆ ಇದು ಮಾತ್ರ
ತುಂಬ ಕಷ್ಟದ ಹಾದಿಯಾಗಿರ್ತದೆ. ಅದಕ್ಕೆ ಭಾಳ ಕೆಟ್ಟ ಪೇಷನ್ಸ್ ಬೇಕಾಗ್ತದೆ. ಬಿಕಾಸ್ ಇಬ್ಬರು ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದಂಥವ್ರು ಒಂದಾದಾಗ ಅವರಿಬ್ಬರ ಒಪಿನಿಯನ್ ಆಗಿರ್ಬೋದು, ಅವರಿಬ್ಬರು ಒಂದೇ ಥರ ವಿಚಾರ ಮಾಡ್ತಾರೆ ಅನ್ನೋದು ಇಂಪಾಸಿಬಲ್. ಅಟ್ಲೀಸ್ಟ್ ನಿಮ್ಮ ಒಂದು ಒಪಿನಿಯನ್ಗೆ, ನಿಮ್ಮ ಒಂದು ಅನಿಸಿಕೆಗೆ ರೆಸ್ಪೆಕ್ಟ್ ಕೊಡುವಂಥ ಒಬ್ಬ ಪಾರ್ಟ್ನರ್ ಸಿಕ್ಕರೆ ದ್ಯಾಟ್ ಈಸ್ ಗ್ರೇಟೆಸ್ಟ್ ಥಿಂಗ್ ಗೈಸ್. ಆ್ಯಂಡ್ ದ್ಯಾಟ್ಸ್ ವೈ ನನಗನ್ಸುತ್ತೆ ಕ್ಲಾರಿಟಿ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಇನ್ ಲೈಫ್. ಭಾಳ ಜನ ಅನ್ಕೋತಾರೆ, ಇಲ್ಲ ನನಗೆ ಗೋಲ್ಡ್ ಕೊಡಬೇಕು, ಡೈಮಂಡ್ ಕೊಡಬೇಕು, ಅದು ಕೊಡಬೇಕು ಅಂತ. ನೋ ಗೈಸ್, ನಮ್ಮ ಸರೌಂಡಿಂಗ್ ಯಾರಾದರೂ ನಮಗೆ ಬರುವಂಥ ಡೌಟ್ಸ್ಗಳಿಗೆ ನೀನು ಹೀಗೆ ಮಾಡಿದರೆ ಬೆಟ್ರು, ನೀನು ಈ ಥರ ಮಾಡಿದರೆ ಬೆಟ್ರು ಅನ್ನುವಂಥ ಪಾರ್ಟ್ನರ್ ಸಿಕ್ಬಿಟ್ರೆ, ಆರ್ ಎನಿ ಫ್ರೆಂಡ್ ಆದರೂ ನಮ್ಮ ಜೀವನದೊಳಗೆ ಇದ್ದರೆ ನಮ್ಮ ಜೀವನ ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿರುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ಪ್ರಕರಣ ಕುರಿತು ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡಿ ಗೈಸ್. ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಸರಿಯಾದ ನಿರ್ಧಾರ ತಗೊಂಡಿದೆ. ಇವತ್ತು ಕಾನೂನಿನಲ್ಲೂ ಕೂಡ ಸಮಾನತೆ ಬರುವಂಥ ಅವಶ್ಯಕತೆ ಇದೆ. ಪುರುಷ ಪ್ರಧಾನ ಕಾನೂನುಗಳ ಅವಶ್ಯಕತೆ ನಮ್ಮ ದೇಶಕ್ಕಿದೆ ಅಂತ ನನಗನ್ಸುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಈ ಪ್ರಕರಣವನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು, KAS ಆಗಬೇಕು, FD ಆಗಬೇಕು, SD ಆಗಬೇಕು, PS ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿದ್ರೆ ಧಾರವಾಡದಲ್ಲಿ ನಮ್ಮ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಗಿದೆ. ಆ್ಯಂಡ್ ಧಾರವಾಡದ ಸಪ್ತಾಪುರ್ನಲ್ಲಿ ನಿಮಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಿಗುತ್ತೆ. 8th ಬ್ಯಾಚ್ PSI ಮತ್ತು ESI ಇದು ಪೇಪರ್ 1ಗೆ ಕೋರ್ಸ್ 2nd of March ಇಂದ ಪ್ರಾರಂಭ ಆಗ್ತಾ ಇದೆ. ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಈ ಒಂದು ಕೋರ್ಸ್ ಅವೈಲೇಬಲ್ ಇದೆ ಗೈಸ್. ಆನ್ಲೈನಲ್ಲಿ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅನ್ನುವಂಥ ಆ್ಯಪ್ನಲ್ಲಿ ನಿಮಗೆ ಈ ಒಂದು ಕೋರ್ಸ್ ಸಿಗುತ್ತೆ. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ಗಳನ್ನು ನಿಮಗೆ ಹೇಳಿಕೊಡಲಾಗುವುದು. ಆ್ಯಂಡ್ ಯಾವ ಥರ ಸ್ಕೋರ್ ಬೂಸ್ಟ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡಲಾಗುವುದು. ಸಂಡೇ ಉಚಿತ ಕಾರ್ಯಾಗಾರ ಕೂಡ ನಮ್ಮ ಸಂಸ್ಥೆಯೊಳಗೆ ಹಮ್ಮಿಕೊಂಡಿದ್ದೀವಿ. 23ನೇ ತಾರೀಕಿಂದ ಧಾರವಾಡದ ಸಪ್ತಾಪುರ್ನಲ್ಲಿರುವಂಥ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಪೇಪರ್ 1, ಪೇಪರ್ 2 ಕಂಪ್ಲೀಟ್ ನಿಮಗೆ KAS, PSI, ಪೊಲೀಸ್ ಕಾನ್ಸ್ಟೇಬಲ್ ಈ ಎಲ್ಲ ಬ್ಯಾಚ್ಗಳು ಅವೈಲೇಬಲ್ ಇರ್ತವೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಗೈಸ್. ಇದರ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.